ನಮಸ್ಕಾರ ಎಲ್ಲರಿಗೂ. ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ನನಗೆ ಸಪೋರ್ಟ್ ಮಾಡಿ. ಇಂದು ನಾನು ನಂದಗೋಕುಲದ ಇಂದಿನ ಸಂಚಿಕೆಯನ್ನು ವಿವರಿಸುತ್ತೇನೆ. ಕೇಶವ ಮೀನಾಗೆ ನಾವಿಬ್ಬರು ಮನೆ ಬಿಟ್ಟು ಹೋಗೋಣ ಅಂತಾನೆ. ಅದಕ್ಕೆ ಮೀನಾ ಏನೋ ಮಾತಾಡ್ತಿದ್ದೀಯಾ ಅಂತಾಳೆ. ಅದಕ್ಕೆ ಅವನು ಆ ಮನೇಲಿ ನಾವು ಇರೋದು ಬೇಡ, ಎಲ್ಲಾದರೂ ಹೋಗೋಣ ಅಂತಾನೆ. ಅದಕ್ಕೆ ಮೀನಾ ಮನೆ ಅಂದ ಮೇಲೂ ಒಂದು ಮಾತು ಬರುತ್ತೆ ಹೋಗುತ್ತೆ, ಅಪ್ಪ ಅಂದ ಮೇಲೆ ಬೈಯುವ ಅಧಿಕಾರ ಅವರಿಗೆ ಇರುತ್ತೆ, ಅವರು ಬೈತಾರೆ, ಅದಕ್ಕೆಲ್ಲ ಮನೆ ಬಿಟ್ಟು ಹೋಗೋ ಯೋಚನೆ ಮಾಡಬಾರದು ಕಣೋ ಅಂತಾಳೆ. ಅದಕ್ಕೆ ಕೇಶವ ಸ್ವಾಭಿಮಾನದಿಂದ ಇರಬೇಕು ಅಂದಿರೋ ಅಪ್ಪನೇ ಸ್ವಾಭಿಮಾನಕ್ಕೆ ಧಕ್ಕೆ ತಂದಾಗ ಮನೆ ಬಿಟ್ಟು ಹೋಗೋದ್ರಲ್ಲಿ ತಪ್ಪೇನಿದೆ ಮೀನಾ ಅಂತಾನೆ. ಮತ್ತು ನಿಂಗೆ ಯಾರಾದರೂ ಬೈದ್ರೆ ನನಗೆ ತುಂಬ ಬೇಜಾರಾಗುತ್ತೆ ಅಂತ ಮೀನಾಗೆ ಹೇಳ್ತಾನೆ. ಅದಕ್ಕೆ ಮೀನಾ ಮಾವ ನನ್ನ ಮಗಳ ಥರ ನೋಡ್ತಾರೆ, ಆ ಸಲುಗೆಯಲ್ಲಿ ಅವರು ನನಗೆ ಬೈಯೋ ಅಧಿಕಾರ ಇದೆ ಕಣೋ, ಅದನ್ನು ನೀನು ಯಾಕೆ ತಪ್ಪಾಗಿ ಅರ್ಥ ಮಾಡಿಕೊಳ್ತೀಯ ಅಂತ ಕೇಶವಾಗೆ ಹೇಳ್ತಾಳೆ. ಆದರೆ ಕೇಶವ ನಾವು ಮನೆ ಬಿಟ್ಟು ಹೋಗಲೇಬೇಕು ಅಂತಾನೆ. ಅದಕ್ಕೆ ಮೀನಾ ಆತುರದಿಂದ ನಿರ್ಧಾರ ತಗೋಬೇಡ, ಮನೆ ಬಿಟ್ಟು ಹೋಗೋದು ಬೇಡ ಅಂತಾಳೆ. ಅದಕ್ಕೆ ಕೇಶವ ತನ್ನ ಮನಸ್ಸಿನಲ್ಲಿರುವ ನೋವನ್ನೆಲ್ಲ ಹೇಳಿಕೊಳ್ಳುತ್ತಾನೆ. ಅದಕ್ಕೆ ಅವಳು ಇದರ ಬಗ್ಗೆ ಮನೆಗೆ ಹೋಗಿ ಮಾತಾಡೋಣ ಅಂತಾಳೆ. ಮೀನಾ ಮನೆಗೆ ಹೋಗುತ್ತಾಳೆ. ಅವಳು ಕುಡಿಯೋ ಲೋಟಕ್ಕೆ ನೀರು ಹಾಕುತ್ತಿರುವಾಗ ಕೇಶವ ಹೇಳಿರೋ ಮಾತನ್ನೆಲ್ಲ ಯೋಚನೆ ಮಾಡುತ್ತಾ ನೀರೆಲ್ಲ ಚೆಲ್ಲಿ ಹೋಗುತ್ತೆ. ಅಲ್ಲಿ ಗಿರಿಜಾ ಬರುತ್ತಾಳೆ. ಗಿರಿಜಾ ಹೇಳುತ್ತಾಳೆ, ನಿನ್ನ ಮಾವ ಬೈದಿರೋದಕ್ಕೆ ಯೋಚನೆ ಮಾಡಬೇಡ, ನೀನು ಈ ರೀತಿ ಸಪ್ಪಗೆ ಇದ್ದರೆ ಮನೆಯೆಲ್ಲ ಬಿಕೋ ಅನ್ನುತ್ತೆ ಮೀನಾ, ನೀನು ಯಾವಾಗಲೂ ನಗು ನಗುತ್ತಾ ಸಟಪಟ ಮಾತನಾಡುತ್ತಾ ಇದ್ರೇನೆ ಚಂದ, ಹೀಗೆ ಇರಬೇಡ ಕಂದ ಅಂತಾಳೆ. ಗಿರಿಜಾ ಮೀನಾಗೆ ತಣ್ಣಗೆ ಶರಬತ್ ಮಾಡಿಕೊಂಡು ಬರುತ್ತೇನೆ ಎಂದು ಅಡುಗೆ ಮನೆಗೆ ಹೋಗುತ್ತಾಳೆ. ಆದರೆ ಮೀನಾ ಕೇಶವ ಹೇಳಿರುವುದನ್ನು ಯೋಚನೆ ಮಾಡುತ್ತಾ ಇರುತ್ತಾಳೆ. ನಂದ ಮನೆಗೆ ಬರುತ್ತಾನೆ. ಮೀನಾ ಅಮೂಲ್ಯ ಸೋಫಾದಲ್ಲಿ ಕೂತು ಮಾತನಾಡುತ್ತಾ ಇರುತ್ತಾರೆ. ನಂದ ಬಂದು ಮೀನಾಗೆ, ನನಗೆ ಗೊತ್ತು ನಿನಗೆ ಬೇಜಾರಾಗಿದೆ ಅಂತ, ನಾನು ಸಿಟ್ಟಲ್ಲಿ ಒಂದೆರಡು ಮಾತನಾಡಿದ್ದೇನೆ, ಆದರೆ ಈಗ ಅನಿಸ್ತಾ ಇದೆ ಹಾಗೆ ಮಾತನಾಡಬಾರ್ದಿತ್ತಂತ. ಮೀನಾ ಹತ್ರ ನಂದಕುಮಾರ್, ನಾನು ಬೇಡ ಅಂದರೂ ಮನೆ ಪಾಠ ಮಾಡುವ ನಿರ್ಧಾರ ಮಾಡಿದ್ರಲ್ಲ, ತಪ್ಪಲ್ವಮ್ಮ, ನಾನು ಬೇಡ ಅಂದರೆ ಅದಕ್ಕೆ ಬಲವಾದ ಕಾರಣ ಇರುತ್ತೆ, ನಾನು ಬೇಡ ಅಂದರೂ ಅದರ ಮೇಲೂ ಯಾರಾದರೂ ಆ ಕೆಲಸ ಮಾಡಿದರೆ ನನಗೆ ಸಿಟ್ಟು ಬರುತ್ತೆ ಅಂತಾನೆ. ನಂದಕುಮಾರ್ ಮೀನಾ ಹತ್ರ, ನಾನು ಆಡಿದ್ದ ಮಾತಿಗೆ ಬೇಜಾರಾಯ್ತಾ ಅಂತ ಕೇಳ್ತಾನೆ. ಅದಕ್ಕೆ ಅಯ್ಯೋ ಇಲ್ಲ ಮಾವ, ನೀವು ಬೈಯೋದು ದಿನ ಕೇಳೋ ಸುಪ್ರಭಾತದ ಥರ ಇರುತ್ತೆ, ಮತ್ತೆ ಯಾವಾಗ ಕೇಳ್ತೀವೋ ಅಂತ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಕಾಮಿಡಿ ಮಾಡ್ತಾಳೆ. ಅದಕ್ಕೆ ನಂದಕುಮಾರ್ ನಗ್ತಾನೆ. ನನ್ನ ಕ್ಷಮಿಸಿ ಅಂತ ಅಮ್ಮು ಮೀನಾಗೆ ನಂದಕುಮಾರ್ ಕೇಳ್ತಾನೆ. ಅದಕ್ಕೆ ಮೀನಾ ಮತ್ತು ಅಮ್ಮು, ನೀವು ನಮ್ಮ ತಂದೆಯ ಸ್ಥಾನದಲ್ಲಿ ಇರುವವರು, ನೀವು ನಮಗೆ ಕ್ಷಮೆ ಕೇಳಬಾರದು ಮಾವ ಅಂತಾರೆ. ನಂದ ಮೀನಾಗೆ, ಮೀನಾ ಮನೆ ಪಾಠದ ವಿಷಯನ ಇಲ್ಲೇ ಬಿಟ್ಬಿಡಿ, ನಾನು ಯಾಕೆ ಈಗ ಹೇಳ್ತಿದ್ದೀನಿ ಗೊತ್ತಾ, ಈ ವಿಷಯ ಎದುರು ಮನೆಯವರಿಗೆ ಗೊತ್ತಾದರೆ ಅವರು ನಮ್ಮನ್ನು ನೋಡಿ ಆಡ್ಕೊಳ್ತಾರೆ ಅಂತಾನೆ. ಮೀನಾ ಹತ್ರ ಹೇಳ್ತಾನೆ, ಅವಳಿಗೆ ಹೇಳು ಓದಿನ ಕಡೆ ಹೆಚ್ಚು ಗಮನ ಕೊಡೋಕೆ, ಅವನಂತೂ ಕೆಲಸ ಅಂತ ತಡರಾತ್ರಿ ಮನೆಗೆ ಬರುತ್ತಾ ಇದ್ದಾನೆ, ಇವಳಾದರೂ ಚೆನ್ನಾಗಿ ಓದಲಿ. ಅದಕ್ಕೆ ಅಮ್ಮು ಸರಿ ಮಾವ ಅಂತಾಳೆ. ನಂದ ಮೀನಾಗೆ, ಈಗಲೂ ಹೇಳ್ತೀನಿ ಮೀನಾ, ನಿನ್ನಂಥ ಸೊಸೆ ಪಡೆಯೋಕೆ ನಾನು ಗಿರಿಜಾ ತುಂಬ ಪುಣ್ಯ ಮಾಡಿದ್ದೀವಿ ಅಂತಾನೆ. ಅವಳಿಗೂ ಹೇಳು, ಅವಳು ಓದಿ ಒಳ್ಳೆ ಕೆಲಸಕ್ಕೆ ಹೋದರೆ ನನ್ನಷ್ಟು ಖುಷಿ ಪಡುವವರು ಯಾರೂ ಇಲ್ಲ ಅಂತಾನೆ. ಮೀನಾ ಅಮ್ಮುಗೆ ತುಂಬ ಖುಷಿಯಾಗುತ್ತೆ. ಮನೆಯವರೆಲ್ಲ ಊಟ ಮಾಡುತ್ತಿರುವಾಗ ನಂದಕುಮಾರ್ ಕೇಶವಾಗೆ, ಚೆನ್ನಾಗಿ ಊಟ ಮಾಡು, ನಾನು ಊಟ ಮಾಡೋದು ಹೇಳಿಕೊಡ್ಬೇಕಾ ಅಂತಾನೆ. ಅದಕ್ಕೆ ಅವನಿಗೆ ಸಿಟ್ಟು ಬಂದು ಅವನು ಅಲ್ಲಿಂದ ಊಟ ಮಾಡದೆ ಎದ್ದು ಹೋಗುತ್ತಾನೆ. ನಂದಕುಮಾರ್ಗೆ ಮೀನಾ ಅವನಿಗೆ ತಲೆನೋವು ಅಂತ ಹೇಳುತ್ತಾ ಇದ್ದ, ನಾನು ಊಟ ಮಾಡುವಂತ ಹಠ ಮಾಡಿ ಕರೆದುಕೊಂಡು ಬಂದಿರೋದು ಅಂತಾಳೆ. ನಾನೇ ಆಮೇಲೆ ಊಟ ಮಾಡಿಸ್ತೀನಿ ಅಂತ ಹೇಳ್ತಾಳೆ. ಕೇಶವ ರೂಮ್ನಲ್ಲಿ ಕೂತಿರುವಾಗ ಮೀನಾ ಬಂದು ಮಾವ ಕ್ಷಮೆ ಕೇಳಿರುವ ವಿಚಾರವನ್ನು ಹೇಳುತ್ತಾನೆ. ಅದಕ್ಕೆ ಕೇಶವ ಅವಳ ಮಾತನ್ನು ನಂಬಲಿಲ್ಲ. ಅದಕ್ಕೆ ಅವಳು, ನೀನು ಬೇಕಾದರೆ ಅತ್ತೆ ಅಮ್ಮು ಹತ್ರ ಕೇಳು, ಅವರು ಹೇಳ್ತಾರೆ, ಆದರೆ ಅವಳು ಹೇಳಿರುವ ಮಾತನ್ನು ಅವನು ನಂಬಲಿಲ್ಲ. ಕೊನೆಗೆ ಅವನು, ನಾವು ಮನೆ ಬಿಟ್ಟು ಹೋಗುತ್ತಿದ್ದೀವಿ ಅಷ್ಟೇ ಅಂತ ಹೇಳಿ ಅಲ್ಲಿಂದ ಎದ್ದು ಹೋಗ್ತಾನೆ. ಇದು ಇಂದಿನ ನಂದಗೋಕುಲ್ ಸೀರಿಯಲ್ ಎಪಿಸೋಡ್ನ ಸಂಪೂರ್ಣ ವಿವರಣೆ. ನಿಮಗೆ ಎಪಿಸೋಡ್ ಹೇಗನಿಸಿತು, ಮುಂದಿನ ಭಾಗದಲ್ಲಿ ಏನಾಗಬಹುದು ಎಂದು ನೀವು ಅಂದುಕೊಳ್ತಿದ್ದೀರಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಹೇಳಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.